ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ ತುಂಬ ಚೆನ್ನಾಗಿದೆ ನೋಡಿ. ಏನು ಕಾವೇರಿ, ಇಷ್ಟೊಂದು ಶಾಂತವಾಗಿ ಬರ್ತಿದೀಯಾ ಎಂದು ಕಾರಿನಲ್ಲಿ ಹೋಗುವಾಗ ಅವಳನ್ನು ನೋಡಿ ಕೇಳಿದ ಕಲ್ಯಾಣ್. ನೀವು ದಿಢೀರಂತ ಒಂದು ವಾರ ವಿದೇಶಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ರಿ, ಅದಕ್ಕೆ ಮನಸ್ಸಿಗೆ ಏನೋ ಒಂಥರ ಆಗ್ತಿದೆ ಎಂದಳು ಕಾವೇರಿ. ನಾನು ಯಾವಾಗಲೂ ಆಗಾಗ ಹೋಗ್ತಿರ್ತೀನಿ, ನನಗೇನು ಯಾವತ್ತೂ ಯಾವ ಫೀಲಿಂಗ್ಸು ಇರಲಿಲ್ಲ ಕಾವೇರಿ. ಆದರೆ ಈ ಸಲ ಹೋಗುವಾಗ ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. 2 ದಿನ ಅಷ್ಟೇ, ಮೀಟಿಂಗ್ ಮುಗಿದ ತಕ್ಷಣ ಆದಷ್ಟು ಬೇಗ ಬಂದ್ಬಿಡ್ತೀನಿ ಎಂದನು. ನಿಮ್ಮ ಹತ್ರ ಒಂದನ್ನು ಕೇಳಬೇಕು ಎಂದಳು ಕಾವೇರಿ. ಕೇಳು ಕಾವೇರಿ, ನನ್ನ ಹತ್ರ ಹೇಳೋದಿಕ್ಕೆ ಯಾಕೆ ಸಂಕೋಚ ಎಂದು ಹಗುರವಾಗಿ ನಗೆ ಬೀರಿ ಕೇಳಿದ. ನೀವು ಯಾಕೆ ಇಷ್ಟು ವರ್ಷ ಮದುವೆ ಮಾಡ್ಕೊಳ್ಳದೆ ಇದ್ರಿ? ಪ್ಲೀಸ್ ಹೇಳೋಕ್ಕೆ ಸಾಧ್ಯವಾದರೆ ಹೇಳಿ, ಇಲ್ಲಾಂದರೆ ಬೇಡ ಎಂದು ಹೆದರಿಬಿಟ್ಲು ಕಾವೇರಿ. ಈ ಪ್ರಶ್ನೆ ಕೇಳಿಬಿಟ್ಟು ಇವಾಗ ಯಾಕೆ ಹೆದರ್ತಿದೀಯಾ ಎಂದು ಕಲ್ಯಾಣ್ ಹಗುರವಾಗಿ ನಗುತ್ತಲೇ ಕೇಳ್ದ. ಇಲ್ಲ, ನೀವು ಕೋಪಗೊಳ್ತೀರೇನೋ ಅಂತ ಒಂದು ಚಿಕ್ಕ ಭಯ ಅಷ್ಟೇ ಎಂದಳು ಕಾವೇರಿ. ಯಾವಾಗಲೂ ಕೋಪ ಬರಲ್ಲ ಕಾವೇರಿ, ಕೆಲವು ಸಂದರ್ಭ ಸನ್ನಿವೇಶಗಳು ಕೋಪಗೊಳ್ಳುವಂತೆ ಮಾಡುತ್ತೆ. ಆ ಟೈಮ್ನಲ್ಲಿ ಕೋಪಗೊಳ್ತೀನಿ ಅಷ್ಟೇ. ಅದಕ್ಕಾಗಿ ನಿನ್ನ ಹತ್ರ ಯಾವಾಗಲೂ ಕೋಪಗೊಳ್ತೀನಿ ಅಂತ ನೀನು ತಪ್ಪಾಗಿ ತಿಳ್ಕೊಬೇಡ ಎಂದು ಕಲ್ಯಾಣ್ ಹೇಳಿದ ತಕ್ಷಣ ಅವಳು ಕೊಂಚ ನಿಟ್ಟುಸಿರು ಬಿಟ್ಲು. ಈಗ ನಾನು ನಿನ್ನನ್ನು ಕಷ್ಟಪಡಿಸೋದಕ್ಕಾಗಿ ಕೇಳಲಿಲ್ಲ, ತಿಳಿದುಕೊಳ್ಬೇಕು ಅನ್ನಿಸಿತು, ಅದಕ್ಕಾಗಿ ಕೇಳಿದೆ ಎಂದಳು. ದೊಡ್ಡದಾಗಿ ಯಾವ ಕಾರಣವೂ ಇಲ್ಲ ಕಾವೇರಿ. ನನಗೆ ಚಿಕ್ಕ ವಯಸ್ಸಿನಿಂದ ಹುಡುಗಿಯರ ಹತ್ರ ಮಾತನಾಡಿ ಅಭ್ಯಾಸವಿಲ್ಲ. ಮನೆಯಲ್ಲಿ ಅಮ್ಮನ ಜೊತೆ ತುಂಬ ಕ್ಲೋಸ್ ಆಗಿರ್ತಿದ್ದೆ. ಸ್ಕೂಲು ಕಾಲೇಜು ಲೈಫ್ನಲ್ಲಿ ನನಗೆ ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಇರಲಿಲ್ಲ. ಏನೋ ಅವ್ರ ಜೊತೆ ಮಾತಾಡಬೇಕು ಅಂತ ನನಗೇನು ಅನ್ನಿಸ್ತಿರ್ಲಿಲ್ಲ. ನಾನು ಸ್ಟ್ರಿಕ್ಟ್ ಆಗಿರ್ತಿದ್ದೆ, ನನಗೆ ಬಾಯ್ಸ್ ಮಾತ್ರವೇ ಫ್ರೆಂಡ್ಸ್ ಆಗಿದ್ದರು. ಆಮೇಲೆ ಕಾಲೇಜ್ ಮುಗಿದ ತಕ್ಷಣ ಬಿಸ್ನೆಸ್ಗೆ ಬಂದೆ. ಒಂದೇ ವರ್ಷ ಅಪ್ಪನ ಜೊತೆ ಸೇರಿ ನೋಡಿಕೊಂಡೆ. ಅದಾದಮೇಲೆ ಪ್ರತ್ಯೇಕವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಈಗ ಸಕ್ಸಸ್ಫುಲ್ಲಾಗಿ ಹೋಗ್ತಿದೆ. ಇದ್ರ ಮಧ್ಯೆ ಹುಡುಗಿಯರ ಜೊತೆ ಮಾತನಾಡಬೇಕು ಈ ತರಹ ಯಾವುದೂ ನನಗನ್ನಿಸ್ಲಿಲ್ಲ. ಮದುವೆ ಮೇಲೆ ಸಂಪೂರ್ಣವಾಗಿ ಇಂಟ್ರೆಸ್ಟು ಹೊಟ್ಟೋಗ್ಬಿಟ್ಟಿತ್ತು ಎಂದು ಅವನು ಹೇಳಿ ಮುಗಿಸಿದ. ಅವನನ್ನೇ ಆಶ್ಚರ್ಯದಿಂದ ನೋಡಿದಳು ಕಾವೇರಿ. ಅವಳು ಹಾಗೆ ನೋಡುವುದನ್ನು ಕಂಡು, ಯಾಕೆ ಕಾವೇರಿ ಹಾಗೆ ನೋಡ್ತಿದ್ಯಾ ಎಂದು ಲಘುವಾಗಿ ಉಬ್ಬೇರಿಸಿ ಕೇಳ್ದ ಕಲ್ಯಾಣ್. ಇಲ್ಲ, ಏನೋ ಗೊತ್ತಿಲ್ಲ, ನಿಮ್ಮನ್ನು ನೋಡುವಾಗ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಿದ್ದೀರಾ ಎಂದಳು. ಮಂದಹಾಸವನ್ನಷ್ಟೇ ಉತ್ತರವಾಗಿ ನೀಡಿ ಈಗ ಕೆಲವೇ ಕ್ಷಣಗಳಲ್ಲಿ ಮನೆಗೆ ಬಂದು ತಲುಪಿದರು ಕಲ್ಯಾಣ್. ಕಾರಿನ ಶಬ್ದ ಕೇಳಿ ವೇಗವಾಗಿ ಹೊರಗಡೆ ಓಡಿ ಬಂದರು ವಸಂತಿ. ಕಾರಿನಿಂದ ಕಲ್ಯಾಣ್ ಇಳಿಯುವುದಕ್ಕಿಂತ ಮುಂಚೆಯೇ ವೇಗವಾಗಿ ಇಳಿದವಳು ತನ್ನ ಅತ್ತೆಯನ್ನ ಅಪ್ಪಿಕೊಂಡಳು. ಏನೇ ಗಂಗಾ, ಈ ಚಿಕ್ಕವಳು ಹೋದ ವೇಗದಲ್ಲೇ ಹಿಂತಿರುಗಿ ಬಂದ ಹಾಗೆ ಕಾಣಿಸ್ತಿದೆ. ನೆನ್ನೆ ತಾನೇ ಮನೆ ಪ್ರತ್ಯೇಕ ಮಾಡಿಕೊಂಡು ಹೋದ್ರು, ಇವತ್ತಿಬ್ಬರು ಬಂದು ನಿಂತಿದ್ದಾರೆ ಎಂದಳು ಯಮುನಾ. ಒಂದು ವೇಳೆ ಆ ಹಿಟ್ಲರ್ ಮನಸ್ಸು ಬದಲಿಸಿ ಅವಳನ್ನು ಕರ್ಕೊಂಡು ಬಂದಿದ್ದಾರೋ ಏನೋ ಎಂದಳು ಗಂಗಾ. ಸರಿ ಬಾ, ಅಲ್ಲಿ ಏನು ತಾನೇ ನಾಟಕ ನಡೀತಿದೆ ಅಂತ ನಾವು ಹೋಗಿ ನೋಡೋಣ ಎಂದು ಈಗ ಇಬ್ಬರು ಹಾಲಿಗೆ ಬಂದರು. ಕಲ್ಯಾಣ್ ಬಂದ ವೇಗದಲ್ಲಿ ಕಾವೇರಿಯನ್ನ ತನ್ನ ಅಮ್ಮನ ಬಳಿ ಒಪ್ಪಿಸಿ ಆಫೀಸಿಗೆ ಹೊರಟೋದ. 1 ದಿನ ಅಷ್ಟೇ ನೋಡಿರುವುದು, ಆದರೆ 1 ವರ್ಷವೇ ನೋಡಿದ್ದ ಹಾಗೆ ವಾಸಂತಿ ಈಗ ತನ್ನ ಸೊಸೆಯನ್ನ ತನ್ನ ಕೋಣೆಗೆ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ವಿಚಾರಿಸಿದ್ರು. ಕಾವೇರಿ, ಕಲ್ಯಾಣ್ ನಿನ್ನ ಹತ್ರ ಹೇಗೆ ನಡ್ಕೊಂಡ? ಪ್ರೀತಿಯಿಂದ ನಡ್ಕೊಂಡ? ನೈಟ್ ಅಡುಗೆ ಏನು ಮಾಡಿದೆ? ಬೆಳಿಗ್ಗೆ ತಿಂಡಿ ಏನು ಮಾಡಿದೆ ಎಂದು ಒಂದೊಂದಾಗಿ ಕೇಳಲು ಪ್ರಾರಂಭಿಸಿದ್ರು ವಸಂತಿ. ಅತ್ತೆ, ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ನೈಟ್ ನನಗೆ ಅಡುಗೆ ಮಾಡಲು ಗೊತ್ತಾಗಲಿಲ್ಲ, ಅವರೇ ಅಡುಗೆ ಮಾಡಿದ್ರು. ಬೆಳಿಗ್ಗೆ ಕೂಡ ಅವರೇ ಅಡುಗೆ ಮಾಡಿದ್ರು. ಎಲ್ಲದರಲ್ಲೂ ನನ್ನ ಹತ್ರ ತುಂಬ ಪ್ರೀತಿಯಿಂದ ಇದ್ದಾರೆ ಎಂದು ನಾಚಿಕೆಯಿಂದ ಅವಳು ಹೇಳಿದ್ಲು. ವಸಂತಿ ತಮ್ಮ ಕೈಗಳಿಂದ ಅವಳಿಗೆ ದೃಷ್ಟಿ ತೆಗೆದ್ರು. ಸರಿ ಕಾವೇರಿ, ನಿನಗೆ ಡೇಟ್ ಯಾವಾಗ ಏನು ಅಂತ ಸರಿಯಾಗಿ ನೆನಪಿಟ್ಟುಕೋ. ಡೇಟ್ ಮುಂದಕ್ಕೆ ಹೋದರೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳು ಎಂದು ಕೇಳಿದ್ರು. ನಾಚಿಕೆಯಿಂದ ತಲೆ ತಗ್ಗಿಸಿದಳು ಕಾವೇರಿ. ಸರಿ ಅತ್ತೆ ಎಂದವಳು. ಈಗ ಅತ್ತೆ, ಅವರು ವಿದೇಶಕ್ಕೆ ಹೋಗುವುದಾಗಿ ಹೇಳಿದ್ರು ಎಂದಳು. ಹೌದು ಕಾವೇರಿ, ವರ್ಷದಲ್ಲಿ ಅರ್ಧ ದಿನ ಹೀಗೆ ವಿದೇಶಗಳಿಗೆ ಹಾರ್ತಿರ್ತಾನೆ. ಅವನ ಕೆಲಸ ಆಗಿದೆ, ತುಂಬ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಮೀಟಿಂಗು, ಹೊಸ ಆರ್ಡರು ಅಂತ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಾಗ ಹೋಗ್ತಿರ್ತಾನೆ.
ನೀನೇನು ಬೇಸರ ಮಾಡ್ಕೋಬೇಡ, ಒಂದು ವಾರದಲ್ಲಿ ಬಂದ್ಬಿಡ್ತಾನೆ. ನಾಳೆ ಅಲ್ವಾ ಹೋಗೋದು ಎಂದು ಕೇಳಿದ್ರು ವಸಂತಿ. ಇಲ್ಲ ಅತ್ತೆ, ಇವತ್ತು ಈವ್ನಿಂಗ್ ಹೊರಡುವುದಾಗಿ ಹೇಳಿದ್ರು ಎಂದಳು. ಸರಿ ಕಾವೇರಿ, ನೀನೇನು ಚಿಂತೆ ಮಾಡಬೇಡ, ನಾನು ಇದೀನಲ್ಲ, ನೀನನ್ನು ನೋಡ್ಕೊಳ್ತೀನಿ ಎಂದು ಹೇಳಿ, ಸರಿ ಬಾ, ನಾನು ನಿನಗೆ ಹಾಲು ಪಾಯಸ ಮಾಡಿಟ್ಟಿದ್ದೇನೆ ಎಂದು ಕರೆದುಕೊಂಡು ಹೋದ್ರು ವಸಂತಿ. ಈಗ ಗಂಗಾ ಮತ್ತು ಯಮುನಾ ಕಾವೇರಿಯ ಬಳಿ ಬರಲು ವಸಂತಿ, ಸರಿ ಅಕ್ಕಂದಿರ ಜೊತೆ ಮಾತನಾಡ್ತಿರೋ, ನಾನು ಬಂದ್ಬಿಡ್ತೀನಿ ಎಂದು ನಂಬಿ ಬಿಟ್ಟು ಹೋದ್ರು. ನಡು ಹಾಲಿನಲ್ಲಿ ಕಾವೇರಿ ನಿಂತಿದ್ಲು. ಇಬ್ಬರು ಅವಳನ್ನು ಸುತ್ತುವರೆದು ಸುತ್ತಲೂ ನೋಡಿ ಏನು ಕೂಡ ಮಾತನಾಡದೆ ಇಬ್ಬರು ಹಗುರವಾಗಿ ನಕ್ಕು ತಮ್ಮ ಕೋಣೆಗೆ ಹೊರಟೋದ್ರು. ಕಾವೇರಿಗೇನೂ ಅರ್ಥವಾಗಲಿಲ್ಲ. ಇವರು ಏನು ಸಮಸ್ಯೆ, ಇವಾಗ ಯಾಕೆ ನನ್ನನ್ನು ಹೀಗೆ ಸುತ್ತಲೂ ನೋಡಿ ಏನು ಮಾತನಾಡದೆ ಹೋಗ್ತಿದ್ದಾರಲ್ಲ ಎಂದು ಆಲೋಚಿಸಿದವಳು, ನಾನೇ ಹೋಗಿ ಮಾತನಾಡ್ಲಾ ಎಂದು ಯೋಚಿಸಿದಳು. ನಂತರ, ಅಯ್ಯೋ ಸ್ವಾಮಿ, ಬೇಡ, ಇವ್ರ ಹತ್ರ ಸಿಕ್ಕಿಕೊಂಡ್ರೆ ಕಾಟ ಕೊಟ್ಟು ಕೊಲ್ತಾರೆ. ಆಮೇಲೆ ನನಗೆ ಸಾಧ್ಯವಿಲ್ಲ, ಅಳುತ್ತಲೇ ಇರಬೇಕಾಗುತ್ತೆ. ಅವರು ಬೇರೆ ಈವ್ನಿಂಗ್ ವಿದೇಶಕ್ಕೆ ಹೊರಡ್ತಿದ್ದಾರೆ, ಸಂತೋಷವಾಗಿರಬೇಕು, ಆಗಷ್ಟೇ ಅವರು ನೆಮ್ಮದಿಯಿಂದ ಬಿಟ್ಟು ಹೊರಡ್ತಾರೆ ಎಂದು ಆಲೋಚಿಸಿದವಳು ಈಗ ಅಡುಗೆ ಮನೆಯೊಳಗೆ ಹೋಗ್ಬಿಟ್ಲು. ಅಂದು ಸಂಜೆ ಕೊಂಚ ಮುಂಚಿತವಾಗಿ ಬಂದನು ಕಲ್ಯಾಣ್. ಕಾರಿನ ಶಬ್ದ ಕೇಳಿದ ತಕ್ಷಣ ವೇಗವಾಗಿ ಹೊರಗಡೆ ಓಡಿದಳು. ಸಣ್ಣ ಬೇಸರ ಬಂದರೂ ಹೊರಟುಬಿಡ್ತಾರಲ್ಲ ಎಂದು ನಗುವ ಮುಖದಿಂದ ಅವಳನ್ನು ನೋಡುತ್ತಾ ಬಂದವನು ಅವಳ ಕೈಯಲ್ಲಿ ಆಫೀಸ್ ಬ್ಯಾಗ್ ಕೊಟ್ಟು ಜೊತೆಗೆ ಇನ್ನೊಂದು ಕವರನ್ನು ಅವಳ ಕೈಯಲ್ಲಿ ಕೊಟ್ಟನು. ಕಾವೇರಿ, ರೂಮ್ಗೆ ಹೋಗು, 5 ನಿಮಿಷದಲ್ಲಿ ನಾನು ಬರ್ತೀನಿ ಎಂದು ಹೇಳಿ ಈಗ ಅಮ್ಮನ ಬಳಿ ಹೋದನು. ಅಮ್ಮ ಎಂದು ಕರೆಯುತ್ತಾ ವಾಸಂತಿಯ ಕೋಣೆಗೆ ಹೋದನು ಕಲ್ಯಾಣ್. ಪುಸ್ತಕ ಓದುತ್ತಿದ್ದ ವಾಸಂತಿ ಕಲ್ಯಾಣ್ ಧ್ವನಿ ಕೇಳಿ ಕಲ್ಯಾಣ್ ಎಂದು ಎದ್ದು ಬಂದರು. ಅಮ್ಮ, ನಾನು ಹೋಗಿ ಬರಲು 5 ಡೇಸ್ ಆಗುತ್ತೆ, ಕಾವೇರಿಯನ್ನು ನೋಡ್ಕೊಳ್ಳಿ ಎಂದು ಹೇಳಿದನು ಕಲ್ಯಾಣ್. ಅವನು ಹೇಳುವಾಗಲೇ ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ವಿವರಿಸಲಾಗದ ಭಾವನೆ ಇತ್ತು. ಸರಿ ಕಲ್ಯಾಣ್, ನಾನು ನೋಡ್ಕೊಳ್ತೀನಿ ಕಂದ ಎಂದರು. ಅಮ್ಮ, ಅವಳನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ, ನಿಮ್ಮನ್ನು ನಂಬಿ ಬಿಟ್ಟು ಹೋಗ್ತಿದ್ದೀನಿ, ಅವಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಎಂದು ಮತ್ತೊಮ್ಮೆ ಹೇಳಿದನು. ಕಲ್ಯಾಣ್, ಅಮ್ಮ ನೋಡ್ಕೊಳ್ತೀನಿ ಕಂದ, ನೀನೇನು ಚಿಂತೆ ಮಾಡದೆ ಹೋಗ್ಬಾ, ನಮ್ಮ ಮನೆಯಲ್ಲೇ ಇದ್ದಾಳಲ್ಲ, ಯಾಕೆ ನಿನ್ಗೆ ಇಷ್ಟೊಂದು ಭಯ ಎಂದು ಕೇಳಿದ್ರು. ಗೊತ್ತಿಲ್ಲ ಅಮ್ಮ, ಆದರೆ ಮನಸ್ಸಿಗೇನೋ ಒಂಥರ ಆಗ್ತಿದೆ ಅದಕ್ಕೆ ಎಂದವನು, ಸರಿ ಅಮ್ಮ, ನಾನು ಹೋಗಿ ರೆಡಿ ಆಗ್ತೀನಿ ಎಂದು ಈಗ ಮೇಲೆ ಅವನ ಮಲಗುವ ಕೋಣೆಗೆ ಹೋದನು. ಕಾವೇರಿ ಎಂದ ಕೂಡಲೇ ಕಲ್ಯಾಣ್ ಧ್ವನಿ ಕೇಳಿ ಹಿಂತಿರುಗಿದಳು ಕಾವೇರಿ. ಅವನನ್ನು ನೋಡಿದಳೋ ಏನೋ ವೇಗವಾಗಿ ಬಂದು ಅವನ ಎದೆಗೆ ಒರಗಿಕೊಂಡಳು ಕಾವೇರಿ. ಕಾವೇರಿ, ನನಗಿರುವಷ್ಟೇ ಕಷ್ಟ ನಿನಗೂ ಇರುತ್ತದೆ, ಒಂದು 5 ದಿನ ನಾನು ಬಂದ್ಬಿಡ್ತೀನಿ, ನೀನೇನು ಬೇಸರ ಮಾಡ್ಕೋಬೇಡ ಕಾವೇರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರೋ ಎಂದು ಕಾವೇರಿಗೂ ಹೇಳಿದನು ಕಲ್ಯಾಣ್. ಏನೆಂದು ಅರ್ಥವಾಗದ ಒಂದು ಭಾವನೆ. ಅವನಿಗೆ ಕಾವೇರಿಯನ್ನು ಇಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲ. ಯಾವುದೋ ಒಂದು ಒಳಭಾವನೆ, ಅವಳಿಗೆ ಯಾವುದೋ ಒಂದು ಅಪಾಯ ಬಂದ್ಬಿಡುತ್ತದೋ ಎಂಬ ಭಯ, ಎಲ್ಲವನ್ನ ಮೀರಿ ಹೋಗೇ ತೀರಬೇಕು ಎಂಬ ಪರಿಸ್ಥಿತಿ. ಈಗ ಮತ್ತೊಮ್ಮೆ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡವನು ತಲೆಯನ್ನು ಸವರುತ್ತಾ, ಅಮ್ಮನ ಜೊತೆಯಲ್ಲೇ ಇರು ಕಾವೇರಿ, ಹೊರಗಡೆ ಎಲ್ಲೂ ಹೋಗಬಾರ್ದು, ನೀನು ಸೇಫ್ ಆಗಿದ್ರೆ ಸಾಕು, ನನಗೆ ಮನಸ್ಸಿಗೆ ಒಂಥರ ಆಗ್ತಿದೆ, ನಾನು ಆಗಾಗ ನಿನಗೆ ಫೋನ್ ಮಾಡ್ತೀನಿ, ಮಾತನಾಡಿಕೊಳ್ಳೋಣ ಎಂದು ಅವಳಿಗೆ ಹೇಳಿ ಆಗಲೂ ಮನಸ್ಸಿಲ್ಲದೆ ಕೊನೆಗೆ ಅವಳಿಂದ ಬೀಳ್ಕೊಟ್ಟು ಏರ್ಪೋರ್ಟ್ಗೆ ಹೋದನು ಕಲ್ಯಾಣ್. ಕಲ್ಯಾಣ್ ಹೋದ ನಂತರ ಕಾವೇರಿಗೆ ಮನಸ್ಸು ಒಂಥರ ಇತ್ತು. ಅತ್ತಿತ್ತ ಓಡಾಡ್ತಿದ್ಲು. ನಂತರ ಅವಳು ಕೋಣೆಯನ್ನು ಬಿಟ್ಟು ಕೆಳಗೆ ತನ್ನ ಅತ್ತೆಯ ಕೋಣೆಗೆ ಹೋದ್ಲು ಕಾವೇರಿ. ಕೋಣೆಯಲ್ಲಿ ವಸಂತಿ ಇರಲಿಲ್ಲ. ಈಗ ಅಡುಗೆ ಮನೆಗೆ ಹೋಗಿ ನೋಡಿದ್ಲು. ಅಲ್ಲೇ ವಸಂತಿ ರಾತ್ರಿ ಅಡುಗೆ ಸಿದ್ಧಪಡಿಸ್ತಿದ್ರು. ಕಾವೇರಿಯ ಮುಖ ಬಾಡಿರಲು, ಏನ್ ಕಾವೇರಿ, ಕಲ್ಯಾಣ್ ಬಂದ್ಬಿಡ್ತಾನೆ, ನೀನು ಚಿಂತೆ ಮಾಡದೇ ಇರು ಎಂದು ಹೇಳಿದ್ರು ವಸಂತಿ. ಸರಿಯತ್ತೆ ಎಂದವಳು ಏಕೋ ಆ ಒಂದು ದಿನವನ್ನ ಕಳೆದುಬಿಟ್ಲು. ಕಾವೇರಿ, ಕಲ್ಯಾಣ್ ನಿನಗೆ ಫೋನ್ ಮಾಡ್ತಾನೆ, ಈಗೋ ನನ್ನ ಮೊಬೈಲ್ ನೀನು ಇಟ್ಕೋ ಎಂದು ಕೊಟ್ಟು ಹೋದ್ರು ವಸಂತಿ. ಮೊಬೈಲ್ ನೋಡ್ತಿದ್ದ ಅದೇ ಸಮಯದಲ್ಲಿ ವಿಡಿಯೋ ಕಾಲ್ನಲ್ಲಿ ಬಂದನು ಕಲ್ಯಾಣ್. ಅವನ ವಿಡಿಯೋ ಕಾಲ್ ಬಂದ ತಕ್ಷಣ ಹಾಲಿನಿಂದ ಮೇಲೆ ತನ್ನ ಮಲಗುವ ಕೋಣೆಯತ್ತ ನಡೆದು ಹೋದ್ಲು ಕಾವೇರಿ. ಆಗ ಅವರಿಬ್ಬರು, ಇವಳೇನು ದೊಡ್ಡ ಮಹಾರಾಣಿನ, ಅವನು ಇವಳಿಗೆ ಟಾರ್ಚರ್ ಕೊಡ್ತಾನೆ ಅಂತ ನೋಡಿದ್ರೆ ಇವಾಗಷ್ಟೇ ಯುವ ದಂಪತಿಗಳಂತೆ ಪ್ರೀತಿ ಮಾಡ್ತಿದ್ದಾರೆ, ಛೀ, ನಾವು ಅಂದುಕೊಳ್ಳುವ ಯಾವುದೂ ನಡೀತಿಲ್ಲ ಎಂದು ಗುಣಗುತ್ತಿದ್ದಳು ಯಮುನಾ. ಸರಿ ಬಿಡೆ, ಅವ್ರು ಏನೋ ಮಾಡ್ಕೊಂಡು ಹೋಗ್ಲಿ. ಯಮುನಾ, ನನಗೇನೋ ನೀನು ಕಾವೇರಿ ಮೇಲೆ ತುಂಬ ಕೋಪಗೊಳ್ತಿದ್ದೀಯಾ ಅಂತ ಅನ್ನಿಸ್ತಿದೆ. ನಮ್ಮ ಮನೆಯಲ್ಲಿ ಇರುವವರೆಗೂ
ಅವಳಿಗೆ ಕಷ್ಟ ಕೊಟ್ಟು ಸಂತೋಷಪಟ್ಟೆವು. ಅದೆಲ್ಲ ಸಣ್ಣ ಸಣ್ಣ ವಿಷಯ. ಇವಾಗ ಇಲ್ಲಿಗೂ ಬಂದು ಅದನ್ನೇ ಮುಂದುವರ್ಸಿದ್ರೆ ನಮ್ಮ ಜೀವನವೇ ಹಾಳಾಗ್ಬಿಡುತ್ತೆ. ಸ್ವಲ್ಪ ಯೋಚಿಸ್ ನೋಡು. ನಮ್ಮ ಗಂಡಂದಿರಿಗಿಂತ ಅವರಿಗೆ ಇಲ್ಲಿ ಪವರ್ ಜಾಸ್ತಿ ಇದೆ. ಕಾವೇರಿಗೇನಾದರೂ ಮಾಡಲು ಹೋಗಿ ನಾವು ಸಿಕ್ಬಿದ್ರೆ ನಮ್ಮಿಬ್ಬರ ಜೀವನವು ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕಾಗಿ ಇನ್ಮೇಲೆ ಕಾವೇರಿ ವಿಷಯದಲ್ಲಿ ನಾವು ತಲೆ ಹಾಕೋದಿರುವುದು ಒಳ್ಳೆಯದು ಯಮುನಾ ಎಂದು ತನ್ನ ತಂಗಿಗೆ ಬುದ್ಧಿವಾದ ಹೇಳಿದ್ಲು ಗಂಗಾ. ಏನ್ ಗಂಗಾ, ದಿಢೀರಂತ ಅವಳ ಕಡೆ ಬಿದ್ದು ಸಾಯ್ತಿದ್ದೀಯಾ? ಏನು ಅವಳ ಪ್ರಭಾವ ನೋಡಿ ಹೆದರು ಬಿಟ್ಯಾ? ಅವಳ ಗಂಡನನ್ನ ನೋಡಿ ಹೆದರು ಬಿಟ್ಯಾ ಎಂದಳು ಯಮುನಾ. ಯಾರನ್ನ ನೋಡಿಯೂ ಹೆದರ್ಲಿಲ್ಲ ಯಮುನಾ. ನನ್ನ ಗಂಡ ಹೇಳಿದ್ರು, ಕಲ್ಯಾಣ್ ಬಾಬಾ ತುಂಬ ಒಳ್ಳೆಯವರು, ಕೋಪಿಸ್ತಾರೆ, ಆದರೆ ಉಳಿದಂತೆ ತುಂಬ ಒಳ್ಳೆಯವರು. ಅವರಿಗೆ ಕೋಪ ಬಂತು ಅಂದರೆ ಆ ಕೋಪಕ್ಕೆ ಎಲ್ಲೆಯೇ ಇಲ್ಲ ಅಂತ ಹೇಳಿದ್ದಾರೆ. ನೀನೇ ನೋಡ್ತಿದ್ದೀಯಲ್ಲ, ಕಾವೇರಿ ಮೇಲೆ ಅವರು ತುಂಬ ಪ್ರೀತಿಯಿಂದ ಇದ್ದಾರೆ. ನಾವು ಅವಳಿಗೇನಾದರೂ ಮಾಡಲು ಹೋದರೆ ಆಮೇಲೆ ಖಂಡಿತ ನಮ್ಮ ಜೀವನ ಹಾಳಾಗೋಗುತ್ತೆ. ಇನ್ಮೇಲೆ ಅದ್ರ ಬಗ್ಗೆ ಮಾತನಾಡೋದು ಬೇಡ. ಸರಿ, ನೀನು ಹೋಗಿ ನಿನ್ನ ಕೆಲಸ ನೋಡು. ನಾನು ಹೋಗಿ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಬೇಕು. ಆ ವಿಷಯವಾಗಿ ನಾನು ವರುಣ್ನ ಭೇಟಿಯಾಗಿ ಬರ್ತೀನಿ ಎಂದು ವರುಣ್ಗೆ ಫೋನ್ ಮಾಡಿ ಹೇಳಿ ಅವನ ಆಫೀಸ್ಗೆ ಹೋದಳು ಗಂಗಾ. ಇವಳಿಗೇನಾದರೂ ಮಾಡಬೇಕು. ಅವಳ ಗಂಡ ಬರುವಾಗ ಅವಳ ಕೈ ಕಾಲು ಮುರಿದೇ ಮಲಗಿಸ್ಬೇಕು ಎಂದು ಯೋಚಿಸಿದವಳು ಯಾವುದನ್ನೋ ನೆನೆದು ನಗುತ್ತಾ ಮೇಲೆ ನೋಡಲು ಕಾವೇರಿ ಮೆಟ್ಟಿಲುಗಳಿಳಿದು ಬರ್ತಾ ಇದ್ಲು. ಕಲ್ಯಾಣ್ ಜೊತೆ ಫೋನಲ್ಲಿ ಮಾತನಾಡುತ್ತಾ ನಡೆದು ಬರ್ತಿದ್ದಾಗ ಕಾವೇರಿ ಕೆಳಗೆ ಬರುವುದನ್ನ ಯಮುನಾ ಲಘು ವಂಚನೆಯನ್ನಾಗಿಯಿಂದ ನೋಡ್ತಾ ಇದ್ಲು. ಕಾವೇರಿ ಕೆಳಗೆ ಬಂದ ತಕ್ಷಣ ಎಂದೋ ಇಲ್ಲದ ದಿನದಂತೆ ಅವಳೊಂದಿಗೆ ಯಮುನಾ ಪ್ರೀತಿಯಿಂದ ಮಾತಾಡ್ತಿದ್ಲು. ಕಾವೇರಿ, ನೀನು ನನ್ನ ಜೊತೆ ಇರುವವರೆಗೂ ನನಗೇನು ಕಷ್ಟ ಗೊತ್ತಾಗ್ಲಿಲ್ಲ. ನಿನ್ನೆ ಒಂದು ದಿನ ಒಬ್ಳೆ ಹೋದೆ. ನಿನ್ನನ್ನು ನೋಡಲು ಸಾಧ್ಯವಿಲ್ಲ ಎಂದು ನೆನೆಸ್ಕೊಂಡಾಗ ಬಹಳ ಕಷ್ಟವೆನಿಸಿತು ಗೊತ್ತಾ ಎಂದು ಅವಳು ಹೇಳಲು ಕಾವೇರಿ ಈ ಪ್ರಶ್ನೆಗೆ ಯಾವುದ ಉತ್ತರ ನೀಡದೆ ಲಘುವಾಗಿ ಮುಗುಳ್ನಕ್ಕಳು. ಕಾವೇರಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಎಂದು ಕರೆದಳು ಯಮುನಾ. ಏನ್ ಯಮುನಾ ಅಕ್ಕ, ಯಾವಾಗಲೂ ನನ್ನ ಹತ್ರ ಕೋಪದಿಂದಲೇ ಮಾತನಾಡುತ್ತಾರೆ, ಇವತ್ತೇನಾಯಿತು? ಈ ಅಕ್ಕ ಇಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಿದ್ದಾಳಲ್ಲ, ನಿಜವಲ್ವಲ್ಲ ಎಂದು ಯೋಚಿಸುತ್ತಾ ನಿಂತಿದ್ದವಳು, ಏನ್ ಕಾವೇರಿ, ಅಕ್ಕ ದೇವಸ್ಥಾನಕ್ಕೆ ಕರೆಯುತ್ತಿದ್ದಾರೆ, ನೀನು ಯಾವುದೋ ಆಲೋಚನೆಯಲ್ಲಿದ್ದೀಯಾ ಎಂದು ಹತ್ತಿರ ಬಂದರು ವಸಂತಿ. ಇಲ್ಲ ಅತ್ತೆ, ಅವ್ರು ಬಂದ ಮೇಲೆ ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ಏನೋ ಗೊತ್ತಿಲ್ಲ, ಅವರಿಲ್ಲದೆ ನಾನು ಒಬ್ಬಳೇ ಹೋಗಲು ನನಗೇನೋ ಕಷ್ಟವಾಗ್ತಿದೆ ಎಂದು ಹೇಳಿ ಜಾರಿಕೊಂಡಳು ಕಾವೇರಿ. ಕಲ್ಯಾಣ್ ಇಲ್ಲದೆ ಕಾವೇರಿ ಇದ್ದ ಆ 4 ದಿನಗಳು ಯಮುನಾ ಏನೇನೋ ಪ್ಲಾನ್ ಮಾಡ್ತಿದ್ಲು. ಹೇಗಾದ್ರೂ ಮಾಡಿ ಕಲ್ಯಾಣ್ ಬರುವುದ್ರೊಳಗೆ ಅವಳಿಗೇನನ್ನಾದ್ರೂ ಮಾಡಿಬಿಡ್ಬೇಕು ಎಂದು. ಆದರೆ ಯಾವುದು ಕಾವೇರಿಯ ಬಳಿ ನಡೀಲಿಲ್ಲ. ಅವಳು ತನ್ನ ಅಕ್ಕನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರಿಂದ ಅವರಿಬ್ಬರ ಬಳಿ ತಾನೊಬ್ಬಳೇ ಸಿಕ್ಕಿ ಬೀಳದೆ ಜಾಣತನದಿಂದ ತಪ್ಪಿಸಿಕೊಳ್ತಾ ಇದ್ಲು. ಕಲ್ಯಾಣ್ ಇರುವುದು ಆಸ್ಟ್ರೇಲಿಯಾದಲ್ಲೇ. ಆದರೂ ತನಗೆ ಸಿಕ್ಕ ಸಮಯದಲ್ಲೆಲ್ಲ ಕಾವೇರಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಲೇ ಇದ್ದ. ಸರಿಯಾಗಿ ಅಂದು ಕಲ್ಯಾಣ್ ಬರಲಿದ್ದ ಸನ್ನಿವೇಶದಲ್ಲಿ ಕಾವೇರಿಗೆ ವಿಪರೀತ ಜ್ವರ ಬಂದು ಡ್ರಿಪ್ಸ್ ಹಾಕಲಾಗಿತ್ತು. ಅವನು ಬರ್ತಿದ್ದಾನೆ ಎಂದ ತಕ್ಷಣ ಅಂದು ಸಂಜೆ ಆಸ್ಪತ್ರೆಯಿಂದ ಅವಳು ಪಟ್ಟು ಹಿಡಿದು, ಅವ್ರು ಬರುವಾಗ ನಾನು ಆಸ್ಪತ್ರೆಯಲ್ಲಿದ್ದರೆ ಬೇಸರ ಪಟ್ಕೊಳ್ತಾರೆ, ನನಗೆ ಜ್ವರ ಎಂದು ಅವರಿಗೆ ಗೊತ್ತಿಲ್ಲ, ಅದರಿಂದ ಈಗಲೇ ಕರ್ಕೊಂಡು ಹೋಗಿ ಅತ್ತೆ ಎಂದು ಹೇಳಿದ್ಲು. ಅವರು ಸಹ ಸರಿ, ನಾಳೆ ಬಂದು ಡ್ರಿಪ್ಸ್ ಹಾಕ್ಸಿಕೊಳ್ಳೋಣ, ಇವತ್ತಿಗಿಷ್ಟು ಸಾಕು ಎಂದು ಅವಳ ಕೈಯಲ್ಲಿದ್ದ ಡ್ರಿಪ್ಸ್ ಹಾಕಿದ್ದ ಸೂಜಿಯನ್ನ ತೆಗೆಯದೆ ಹಾಗೆಯೇ ಮನೆಗೆ ಕರ್ಕೊಂಡು ಹೋಗಿದ್ರು. 5 ದಿನಗಳ ನಂತರ ಮನೆಗೆ ಬಂದನು ಕಲ್ಯಾಣ್. ಅವನ ಕಾರಿನ ಸದ್ದು ಕೇಳಿ ಬಾಗಿಲ ಬಳಿ ಹೋಗಿ ತನ್ನ ಕೈಯನ್ನ ಸೀರೆಯಿಂದ ಮುಚ್ಕೊಂಡು ನೋಡುತ್ತಾ ನಿಂತಿದ್ದಳು ಕಾವೇರಿ. ಅಮ್ಮ, ಅಪ್ಪ, ತಮ್ಮ, ತಮ್ಮನ ಹೆಂಡತಿಯರು, ಅಲ್ಲಿ ಕೆಲಸ ಮಾಡುವವರು ಎಂದು ಎಲ್ಲರೂ ಅಲ್ಲಲ್ಲಿಯೇ ಬಂದ ರಭಸದಲ್ಲಿಯೇ ಹಾಗೆಯೇ ಕಾವೇರಿಯನ್ನ ಎತ್ತುಕೊಂಡನು ಕಲ್ಯಾಣ್. ಇದನ್ನ ಯಾರೂ ಯೋಚಿಸಿರಲಿಲ್ಲ. ಈ ಸಮಯದಲ್ಲಿ ಗಂಗಾ ಮತ್ತು ಯಮುನಾಗೆ ಎದೆ ಹೊಡೆದೋಯಿತು ಎಂದೇ ಹೇಳಬೇಕು. ಹಾಗೆಯೇ ಅವಳನ್ನ ಎತ್ತಿ 2-3 ಬಾರಿ ಸುತ್ತಿಸಿದನು ಕಲ್ಯಾಣ್. ಈಗ 100% ವೇಲಾಯುಧ ಮತ್ತು ವಸಂತಿಗೆ ಸಂತೋಷವೇ ಸರಿ. ಕಲ್ಯಾಣ್ ಪೂರ್ತಿಯಾಗಿ ಬದಲಾಗಿದ್ದಾನೆ. ಅವನಿಗೆ ವಿಭೂತಿ ಹಚ್ಚಿದ್ದಕ್ಕೆ ಕಾವೇರಿಯನ್ನ ಹೊಡೆದವನು ಅವತ್ತು ಈಗ ಇಷ್ಟೆಲ್ಲ ಜನರ ಮುಂದೆ ಎತ್ತಿ ಸುತ್ತುತ್ತಿದ್ದಾನೆ ಎಂದರೆ ಅವಳ ಮೇಲೆ ಅವನಿಗೆ ಇರುವ ಪ್ರೀತಿ ಎಲ್ಲರಿಗೂ ತಿಳಿಯಿತು. ಅದಕ್ಕಿಂತ ಕಾವೇರಿಗೆ ಸ್ವರ್ಗವೇ ಸಿಕ್ಕಂತೆ ಇತ್ತು. ಈಗಲೇ ಈ ಕ್ಷಣದಲ್ಲೇ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಎನ್ನುವ ಸ್ಥಿತಿಯಲ್ಲಿದ್ಲು ಕಾವೇರಿ.
ಅವಳ ಸಂತೋಷಕ್ಕೆ ಎಲೆ ಇರಲಿಲ್ಲ. ತನ್ನ ಗಂಡನ ಪ್ರೀತಿ ಸಂಪೂರ್ಣವಾಗಿ ಅದು ಅಗಲಿಕೆಯ ನಂತರ ಮತ್ತೆ ನೋಡಿದಾಗ ಅವನು ಅವಳನ್ನು ಎತ್ತಿಕೊಂಡಿದ್ದು, ಅವನು ಅವಳ ಮೇಲಿಟ್ಟಿದ್ದ ಪ್ರೀತಿಯನ್ನು ಪೂರ್ತಿಯಾಗಿ ಅವಳಿಗೆ ತೋರಿಸಿಕೊಟ್ಟಿದ್ದು, ಕಲ್ಯಾಣ್ ಮುಖದಲ್ಲಿ ಅಷ್ಟೊಂದು ಸಂತೋಷ. ಏನನ್ನೋ ಕಳೆದುಕೊಂಡು ಈಗ ತನ್ನ ಸ್ವರ್ಗವೇ ತನ್ನ ಕೈಯಲ್ಲಿರುವಂತೆ ಅಲ್ಲಿರುವ ಯಾರ ಬಗ್ಗೆಯೂ ಗಮನ ಹರಿಸದೆ ಅವನು ತನ್ನ ಕೋಣೆಗೆ ಹಾಗೆಯೇ ಅವಳನ್ನು ಎತ್ಕೊಂಡು ಹೊರಟೋದ ಕಲ್ಯಾಣ್. ಕಾವೇರಿಯು ತನ್ನ ಗಂಡ ಎತ್ಕೊಂಡ ತಕ್ಷಣ ಮೈಮರೆತು ಅಲ್ಲಿ ಯಾರಿದ್ದಾರೆ ಇಲ್ಲ ಎಂಬುದನ್ನು ಗಮನಿಸದೆ ಅವನ ಕುತ್ತಿಗೆಯನ್ನ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ ಅವನ ಕಣ್ಣುಗಳನ್ನೇ ನೋಡುತ್ತಾ ಮೈಮರೆತಿದ್ದಳು. ಈಗ ಅವಳನ್ನು ಕೆಳಗೆ ಇಳಿಸಲು ಮನಸ್ಸೇ ಇಲ್ಲದೆ ಮಲಗುವ ಕೋಣೆಗೆ ಹೋದ ಮೇಲೆಯೂ ಕೈಯಲ್ಲಿ ಇಟ್ಕೊಂಡೆ ಅವಳ ಕಣ್ಣುಗಳನ್ನೇ ನೋಡ್ತಿದ್ದ ಕಲ್ಯಾಣ್. 15 ನಿಮಿಷಕ್ಕೂ ಹೆಚ್ಚು ಕಾಲ ಅವಳನ್ನು ಕೈಯಲ್ಲಿ ಹಿಡಿದುಕೊಂಡೇ ಅವಳನ್ನು ರಸಿಕತೆಯಿಂದ ನೋಡುತ್ತಿದ್ದವನು ತನ್ನ ಫೋನ್ ಬಾರಿಸಿದಾಗ ತನ್ನ ಸ್ಥಿತಿಗೆ ಬಂದು ಮಾತನಾಡಲು ಪ್ರಾರಂಭಿಸಿದ. ನೀನಿಲ್ಲದೆ ಈ 1 ವಾರ ನನಗೆ ತುಂಬ ಕಷ್ಟವಾಯಿತು ಕಾವೇರಿ. ನಿನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತು ಎನ್ನಿಸ್ತಿತ್ತು ಗೊತ್ತಾ ಎಂದನು ಒಂದು ಏಕಾಗ್ರತೆಯ ಕಳಕಳಿಯಿಂದ. ನನಗೂ ತುಂಬ ಕಷ್ಟವಾಯಿತು ರೀ ಎಂದು ಅವಳು ಕೂಡ ಹೇಳಿದ್ಲು. ಆಗಲೇ ಅವನು ಕುತ್ತಿಗೆಯಿಂದ ಅವಳು ಒಂದು ಕೈಯನ್ನು ಮಾತ್ರ ತೆಗೆದಾಗ ಕೈಯಲ್ಲಿದ್ದ ಗ್ಲೂಕೋಸ್ ಹಾಕಿದ್ದ ನೀಡಲನ್ನು ನೋಡಿದನು. ಹೆದರಿ ಹೋದವನು ಹಾಗೆಯೇ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಹತ್ತಿರ ಕುಳಿತು ಆ ಕೈಯನ್ನು ಹಿಡಿದು ನೋಡಿದನು. ಯಾವುದೋ ಒಂದು ನೋವು ಅವನ ಹೃದಯದಲ್ಲಿ ಲಘುವಾಗಿ ಕಣ್ಣೀರು ಬಂತು ಕಲ್ಯಾಣ್ಗೆ. ಕಾವೇರಿ, ನಿನ್ಗೇನಾಯಿತು? ಕೈಯಲ್ಲಿ ಗ್ಲೂಕೋಸ್ ಹಾಕಿದ್ದಾರೆ, ನನ್ನ ಹತ್ರ ನೀನು ಒಂದು ಮಾತು ಕೂಡ ಹೇಳಿಲ್ಲ ಎಂದು ಕಲ್ಯಾಣ್ ಕೇಳಿದ. ನೀವು ಹೆದರುವಷ್ಟೇನು ದೊಡ್ಡದಾಗಿ ಏನೂ ಇಲ್ಲ ರೀ. ನನಗೆ ನಿನ್ನೆಯಿಂದ ಜ್ವರವಿತ್ತು. ಅದಕ್ಕೆ ಬೆಳಿಗ್ಗೆ ಅತ್ತೆ ಮತ್ತು ಮಾವ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ತುಂಬ ಜ್ವರ ಇದೆ ಎಂದು ಡ್ರಿಪ್ಸ್ ಹಾಕಿದ್ರು. ಇವತ್ತು 1 ದಿನ ಇರಲು ಹೇಳಿದ್ದಾರೆ. ನೀವು ಬಂದರೆ ಬೇಸರ ಪಟ್ಕೊಳ್ತೀರಾ ಅಂತ ಅದಕ್ಕೆ ನಾನು ಬಂದುಬಿಟ್ಟೆ. ನಾಳೆ ಹೋಗಿ ಇನ್ನೊಂದು ಬಾರಿ 1-2 ಬಾಟಲಿ ಗ್ಲೂಕೋಸ್ ಹಾಕಿಸ್ಕೊಂಡ್ರೆ ಸರಿಯಾಗಿ ಹೋಗುತ್ತೆ ಎಂದು ಹೇಳಿದ್ಲು. ಆಗ ಅವಳ ಕುತ್ತಿಗೆಯನ್ನು ಮುಟ್ಟಿ ನೋಡಿದಾಗ ಆಗಲೂ ಕೂಡ ಜ್ವರವಿತ್ತು. ಏನು ಕಾವೇರಿ, ಜ್ವರದಲ್ಲಿದ್ದೀಯಾ? ಬಾ, ನಾವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ ಎಂದನು. ಇಲ್ಲ ರೀ, ನೀವು 1 ವಾರದ ನಂತರ ಬಂದಿದ್ದೀರಾ. ಈ ರಾತ್ರಿ ವೇಳೆಯಲ್ಲಿ ಯಾಕೆ ಆಸ್ಪತ್ರೆಗೆ 1 ದಿನ? ನಾನು ಮಾತ್ರೆ ಹಾಕಿಕೊಳ್ತೀನಿ, ಬೆಳಿಗ್ಗೆ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿದ್ಲು. ಸರಿ, ನೀವು ಬಂದ ತಕ್ಷಣ ನನ್ನನ್ನು ಎತ್ಕೊಂಡು ಬಂದ್ಬಿಟ್ರಿ. ಎಲ್ಲರೂ ಏನು ಅಂದ್ಕೊಳ್ತಾರೆ? ಅವರು ನಿಮಗಾಗಿ ಕಾಯುತ್ತಿದ್ರು. ಅತ್ತೆ ಕೂಡ ನಿಮ್ಮ ಬಗ್ಗೆಯೇ ಆಲೋಚಿಸುತ್ತಿದ್ರು. ಮೊದಲು ಕೆಳಗೆ ಬನ್ನಿ, ಅವ್ರ ಹತ್ರ ಮಾತನಾಡಿ, ಊಟ ಮಾಡಿ ಆಮೇಲೆ ಇಲ್ಲಿಗೆ ಬರಬಹುದು ಎಂದು ಅವಳು ಹೇಳಿದ್ಲು. ಸರಿ ಕಾವೇರಿ, ಮನಸ್ಸಿನಲ್ಲಿ ಪೂರ್ತಿ ನಿನ್ನ ಬಗ್ಗೆಯೇ ಆಲೋಚಿಸುತ್ತಿದ್ದೆ. ಕೆಳಗೆ ಯಾರಿದ್ರು ಎಂದು ನನಗೆ ಗೊತ್ತಾಗಲೇ ಇಲ್ಲ. ಸರಿಯಾಗಿ ನೀನು ಕೂಡ ಬಾಗಿಲು ಬಳಿಯ ಬಂದು ನಿಂತ ತಕ್ಷಣ ಹಾಗೆಯೇ ನಿನ್ನನ್ನು ಎತ್ಕೊಂಡು ಬಂದ್ಬಿಟ್ಟೆ. ಸರಿ, ನೀನು ಬೇಕಿದ್ರೆ ರೆಸ್ಟ್ ತೆಗೆದುಕೋ, ನಾನು ಹೋಗಿ ನೋಡಿ ಬರ್ತೀನಿ ಎಂದನು. ಪರವಾಗಿಲ್ಲ ರೀ, ನಾನು ಬರುತ್ತೇನೆ ಎಂದು ಅವನೊಂದಿಗೆ ಕೆಳಗೆ ಹೋದಳು ಕಾವೇರಿ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.